ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಒಂದು ಗಂಡು ಮಗು ಇರುವಂಥವ್ರಿಗೆ ಮತ್ತೊಂದು ಹೆಣ್ಣು ಮಗು ಆಗಬೇಕು ಅಂತ ಆಸೆ ಇರುತ್ತೆ. ಮೊದಲನೇದು ಹೆಣ್ಣು ಮಗು ಆಗಿದ್ದರೆ ಎರಡನೇದು ಗಂಡು ಮಗು ಬೇಕು ಅಂತ ಇಚ್ಛೆ ಖಂಡಿತವಾಗ್ಲೂ ಇರುತ್ತೆ. ಇದು ಸಹಜ ಸಾಧಾರಣ. ಆ ರೀತಿ ಇಚ್ಛೆ ಪಡೋದು, ಆಸೆ ಪಡೋದು ತಪ್ಪು ಸಹ ಅಲ್ಲ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಗಂಡು ಮಗು ಬೇಕು ಅಂತ ಅಂದ್ಕೊಳ್ಳೋರು ಅಥವಾ ಹೆಣ್ಣು ಮಗು ಬೇಕು ಅಂತ ಅಂದ್ಕೊಳ್ಳೋರು ಯಾವ ದಿನದಲ್ಲಿ ಪತಿ ಪತ್ನಿ ರತಿ ಕ್ರೀಡೆಯಲ್ಲಿ ತೊಡಗಿದ್ರೆ ಯಾವ ಮಗು ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಮಹಿಳೆಯರಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು 28ರಿಂದ 30 ದಿನಗಳದ್ದು ನಾರ್ಮಲ್ ಸೈಕಲ್ ಅಂತ ಕರಿತೀವಿ. ನಿಮಗೆ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥವರು ಈ ಒಂದು ಪದ್ಧತಿಯನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಒಂದು ಮೆಥಡ್ ಏನು ಅಂತ ನೋಡೋಣ. ಗಂಡು ಮಗು ಬೇಕು ಅಂತ ಇಚ್ಛೆ ಪಡುವಂಥವರು ಈ ದಿನಗಳಲ್ಲಿಯೇ ನೀವು ಒಂದು ರತಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು. ಇದು ಬಿಟ್ಟು ಬೇರೆ ದಿನಗಳಲ್ಲಿ ನೀವು ವ್ರತಸ್ಥರಾಗಿ ಇರಬೇಕಾಗತ್ತೆ. ಆ ದಿನಗಳು ಯಾವುದು ಅಂತ ನೋಡೋಣ. ನಿಮ್ಮ ಪೀರಿಯಡ್ಸ್ ಆದ 6ನೇ ದಿನ, 8ನೇ ದಿನ, 10ನೇ ದಿನ, 14 ಈ ದಿನಗಳಲ್ಲಿ ನೀವು ಒಂದು ಸಂಭೋಗದ ಕ್ರಿಯೆಯಲ್ಲಿ ಪತಿ ಪತ್ನಿ ತೊಡಕೋಬೇಕು. ಬೇರೆ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಕ್ರಿಯೆಯಲ್ಲಿ ತೊಡಗಬಾರ್ದು. ಫಾರ್ ಎಕ್ಸಾಂಪಲ್, ನಿಮ್ಮ ಪೀರಿಯಡ್ಸು 1ನೇ ತಾರೀಕು ಆಗಿದೆ ಅಂತ ಅಂದ್ಕೊಳ್ಳೋಣ. ನೀವು 6ನೇ ತಾರೀಕು, 8, 10, 12, 14 ಈ ತಾರೀಕಿನಲ್ಲಿ ಒಂದು ಸಂಭೋಗ ಕ್ರಿಯೆಯಲ್ಲಿ ತೊಡಕೋಬೇಕು. ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಸಪೋಸ್ ನಿಮ್ಮ ಪೀರಿಯಡ್ಸು 5ನೇ ತಾರೀಕು ಆಗಿದೆ. 5ನೇ ತಾರೀಕಿಂದ ನೀವು 6ನೇ ದಿನ, 8ನೇ ದಿನ, 10ನೇ ದಿನ, 12, 14ನೇ ದಿನವನ್ನು ಕೌಂಟ್ ಮಾಡಿಕೊಂಡು ಆ ದಿನಗಳಲ್ಲಿ ನೀವು ಒಂದು ಸಂಭೋಗದ ಕ್ರಿಯೆಯಲ್ಲಿ ತೊಡಕೋಬೇಕು. ನಿಮ್ಮ ಪೀರಿಯಡ್ಸ್ ಆದ 4 ದಿನಗಳು ಬಿಟ್ಟು ನೆಕ್ಸ್ಟ್ ಮುಂದೆ ಬರುವಂಥ ಸಮಸಂಖ್ಯೆ ಏನಿದೆ ಅಂದರೆ 6ನೇ ದಿನ, 8, 10, 12, 14 ಈ ದಿನಗಳಲ್ಲಿ ನೀವು ಒಂದು ರತಿ ಕ್ರೀಡೆಯಲ್ಲಿ ತೊಡಕೋಬೇಕು. ಅದು ಗಂಡು ಮಗು ಬೇಕಾಗಿರುವಂಥವ್ರು ಈ ದಿನಗಳಲ್ಲಿ ನೀವು ಸಂಭೋಗದ ಕ್ರಿಯೆಯನ್ನು ನಡೆಸಬೇಕು. ಇದಕ್ಕೆ ಸೈಂಟಿಫಿಕ್ ರೀಸನ್ಸ್ ಏನು ಅಂತ ನೋಡೋದಾದರೆ, ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಏನಿದೆ ಅದರ ಒಂದು ಮಧ್ಯಭಾಗದಲ್ಲಿ ಅಂದರೆ 12ನೇ ದಿನ ಅಥವಾ 14ನೇ ದಿನ ನಿಮಗೆ ಎಗ್ ರಿಲೀಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ ದಿನದಂದು ನೀವು ಒಂದು ಸಂಭೋಗದ ಕ್ರಿಯೆಯಲ್ಲಿ ತೊಡಗಿದ್ದೆ ಆದರೆ ಪುರುಷರ ಮೇಲ್ ಸ್ಪರ್ಮ್ಸ್ ಏನಿದೆ ಅದು ಎಗ್ಗನ್ನು ಸೇರಿ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ಹೆಣ್ಣು ಮಗುವಿಗೆ ಕಾರಣವಾಗುವ ಫೀಮೇಲ್ ಸ್ಪರ್ಮ್ಸ್ ಏನಿದೆ ಅದು ಎಗ್ಗನ್ನು ರೀಚ್ ಆಗುವಷ್ಟೊತ್ತಿಗೆ 2ರಿಂದ 3 ದಿನ ಟೈಮ್ ಬೇಕಾಗುತ್ತೆ. ಅಷ್ಟರ ಒಳಗಡೆ ಮೇಲ್ ಸ್ಪರ್ಮ್ಸು ಎಗ್ಗನ್ನು ರೀಚ್ ಆಗಿ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಈ ಒಂದು ಸಮಸಂಖ್ಯೆಯ ದಿನಗಳಲ್ಲೇ ಒಂದು ರತಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು. ಇನ್ನು ಹೆಣ್ಣು ಮಗು ಆಗಬೇಕು ಅಂತ ಇಚ್ಛೆ ಪಡುವಂಥವರು ಬೆಸ ಸಂಖ್ಯೆಯ ದಿನಗಳಲ್ಲಿ ನೀವು ಒಂದು ಸಂಭೋಗದ ಕ್ರಿಯೆಯಲ್ಲಿ ತೊಡಕೋಬೇಕು. ಅಂದರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಿಮ್ಮ ಪೀರಿಯಡ್ಸು 1ನೇ ತಾರೀಕು ಆಗಿದೆ ಅಂತ ಅಂದರೆ ನೀವು ಸಂಭೋಗದ ಕ್ರಿಯೆಯಲ್ಲಿ 5, 7, 9, 11, 13, 15 ಈ ದಿನಗಳಲ್ಲಿ ನೀವು ಸಂಭೋಗ ಕ್ರಿಯೆಯನ್ನು ನಡೆಸಬೇಕು. ಈ ಬೆಸ ಸಂಖ್ಯೆಯ ದಿನಗಳಲ್ಲಿ ಸಂಭೋಗ ನಡೆಸಿದ್ದೆ ಆದರೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪೀರಿಯಡ್ಸು 5ನೇ ತಾರೀಕು ಆಗಿದೆ ಅಂತ ಅಂದ್ಕೊಳ್ಳೋಣ. 5ನೇ ತಾರೀಕಿಂದ 5ನೇ ದಿನ, 7, 9, 11, 13, 15ನೇ ದಿನದಲ್ಲಿ ನೀವು ಒಂದು ರತಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು. ಆ ರೀತಿ ಪಾಲ್ಗೊಂಡ್ರೆ ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಒಂದು ಪದ್ಧತಿ ಸಾವಿರಾರು ವರ್ಷಗಳಿಂದ ಒಂದು ರೂಢಿಯಲ್ಲಿರುವಂಥ ಪದ್ಧತಿ. ಇದನ್ನು ನಾವು ಆಯುರ್ವೇದಿಕ್ ಪದ್ಧತಿ ಅಂತಲೂ ಸಹ ಕರಿತೀವಿ. ಅನೇಕರು ಈ ಪದ್ಧತಿಯನ್ನು ಅನುಸರಿಸಿ ಪುತ್ರ ಅಥವಾ ಸುಪುತ್ರಿಯನ್ನು ಪಡ್ಕೊಂಡಿದ್ದಾರೆ ಅಂತಲೂ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ವಿಚಾರ, ಈ ಒಂದು ಸಮಸಂಖ್ಯೆ ಅಥವಾ ಬೆಸ ಸಂಖ್ಯೆಯಲ್ಲಿ ನೀವು ಸೇರುವಂಥವರಾಗಿದ್ದರೆ ರಾತ್ರಿಯ ವೇಳೆಯಲ್ಲೇ ಈ ಒಂದು ಸಂಭೋಗ ಕ್ರಿಯೆಯನ್ನು ನಡೆಸಬೇಕು. ಹಗಲು ವೇಳೆಯಲ್ಲಿ ಈ ಪ್ರಯತ್ನವನ್ನು ಮಾಡಬಾರ್ದು ಅಂತ ಸಹ ಆಯುರ್ವೇದದಲ್ಲಿ ಹೇಳಲಾಗಿದೆ. ಈಗಿನ ಕಾಲದವರು ಈ ಮೆಥಡನ್ನು ಕ್ಯಾಲೆಂಡರ್ ಮೆಥಡ್ ಆಫ್ ಕನ್ಸೆಪ್ಷನ್ ಅಂತಲೂ ಸಹ ಕರಿತೀವಿ. ಸೊ ನಿಮಗೆ ಗಂಡು ಮಗು ಅಥವಾ ಹೆಣ್ಣು ಮಗು ಬೇಕು ಅಂದರೆ ಈ ಪದ್ಧತಿಯನ್ನು ಅನುಸರಿಸಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನಿಮ್ಮ ಇಚ್ಛಾನುಸಾರ ಗಂಡು ಅಥವಾ ಹೆಣ್ಣು ಮಗುವನ್ನು ಪಡ್ಕೋಬೋದು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.